ನೋಡಿ, ಕಾಂಗ್ರೆಸ್ನಲ್ಲೀಗ ಒಂದು ಮಾರ್ಚ್ ಕ್ರಾಂತಿ ನಡೆಯುವ ಚರ್ಚೆ ಮುನ್ನೆಲೆಗೆ ಬಂದಿದೆ. ಏನಿದು ಮಾರ್ಚ್ ಕ್ರಾಂತಿ? ಈ ಕ್ರಾಂತಿಯನ್ನು ಮಾಡುವವರು ಯಾರು? ಕಾಂಗ್ರೆಸ್ಸಲ್ಲಿ ಯಾರೀಗ ಪ್ರಮುಖವಾಗಿರೋದು? ಒಂದು ಕಡೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಆ್ಯಂಡ್ ಟೀಮ್. ಈ ಇಬ್ಬರ ಪೈಕಿ ಒಬ್ಬರು ಮಾಡಬೇಕು. ಅವರ ಗುರಿ ಏನು? ಒಂದು ಕಡೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಡಿ ಕೆ ಶಿವಕುಮಾರ್ ಅವ್ರನ್ನ KPCC ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಬೇಕು ಅನ್ನುವಂಥ ಹೋರಾಟ ಆರಂಭಿಸಿದೆ. ಆ ಕಡೆ ಡಿ ಕೆ ಶಿವಕುಮಾರ್ ಆ್ಯಂಡ್ ಟೀಮ್ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಬೇಕು ಅನ್ನುವಂಥ ಗುರಿಯನ್ನು ಹಾಕ್ಕೊಂಡಿದೆ. ಸೊ ಇಬ್ಬರು ತಮ್ಮದೇ ಆದ ಹಾದಿಯಲ್ಲಿ ಹೋರಾಟವನ್ನು ಮುಂದುವರಿಸಿದ್ದಾರೆ. ಆದರೆ ಅಂತಿಮವಾಗಿ ಮಾರ್ಚ್ ಕ್ರಾಂತಿಯನ್ನು ಮಾಡುವವರು ಯಾರು? ಅದರಲ್ಲಿ ಯಶಸ್ಸು ಕಾಣುವವರು ಯಾರು? ಯಾವ ರೀತಿಯ ಕ್ರಾಂತಿ? ಅದರ ಪರಿಣಾಮ ಏನು? ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಪಟ್ಟದ ಬಡಿದಾಟ ಒಂದು ಕಡೆ, ಇನ್ನೊಂದು ಕಡೆ KPCC ಅಧ್ಯಕ್ಷ ಪಟ್ಟದ ಜಟಾಪಟಿ ಮತ್ತೊಂದು ಕಡೆ. ಇದೆರಡರ ನಡುವೆ ಹೈಕಮಾಂಡ್ ಇದೆಯಲ್ಲ, ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಂಗೆ ಆಗ್ಬಿಟ್ಟಿದೆ. ಅದಕ್ಕೆ ಕರ್ನಾಟಕ ಅಂದರೆ ಕನಸಿನಲ್ಲೂ ಚಿಟಾರ್ ಅಂತಲೇ ಕಿರ್ಚೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹೈಕಮಾಂಡ್ ನಾಯಕರಿಗೆ ಕಾಂಗ್ರೆಸ್ನಲ್ಲಿ. ಯಾಕಂದರೆ ಅಷ್ಟರ ಮಟ್ಟಿಗೆ ತಲೆನೋವು ಕೊಡ್ತಾ ಇದ್ದಾರೆ ಇಲ್ಲಿ. ಉಳಿದದ್ದೆಲ್ಲ ರಾಜ್ಯಗಳದ್ದು ಒಂದು ತೂಕದ ತಲೆನೋವು ಆದರೆ ಕರ್ನಾಟಕದ್ದೇ ಇನ್ನೊಂದು ತೂಕ. ಹಂಗಾಗ್ಬಿಟ್ಟಿದೆ ಅವ್ರ ಪರಿಸ್ಥಿತಿ. ಆ ಕಡೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರಲ್ಲ, ಈ ಕಡೆ ಸಿದ್ದರಾಮಯ್ಯನವ್ರು ಬಿಡಲ್ಲ. ಆ ಕಡೆ ಸತೀಶ್ ಜಾರಕಿಹೊಳಿ ಸುಮ್ಮನೆ ಇರಲ್ಲ, ಈ ಕಡೆ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷ ಪಟ್ಟ ಬಿಡಲ್ಲ. ಈ ಜಟಾಪಟಿ ಅದಕ್ಕೆ ಮುಂದುವರಿತಾ ಇದೆ. ಹೀಗಿರುವಾಗ ಸಹಜವಾಗಿ ಈಗ ಚರ್ಚೆ ಮುನ್ನೆಲೆಗೆ ಬಂದಿರುವಂಥದ್ದು ಏನು? ಕಾಂಗ್ರೆಸ್ ಪಕ್ಷದಲ್ಲಿ ಮಾರ್ಚ್ ಕ್ರಾಂತಿ ನಡೆಯಲಿದೆ. ಏನಿದು ಮಾರ್ಚ್ ಕ್ರಾಂತಿ? ಮಾರ್ಚ್ ಕ್ರಾಂತಿ ಏನಪ್ಪ ಅಂದರೆ ಮುಖ್ಯಮಂತ್ರಿ ಪಟ್ಟದ ಅಂತಿಮ ನಿರ್ಣಯ ಆಗಬೇಕು ಅಂತ. ಈ ಕಡೆ ಸಿದ್ದರಾಮಯ್ಯನವರ ಬಣದಿಂದ KPCC ಅಧ್ಯಕ್ಷ ಪಟ್ಟದ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಕೈಗೊಂಡಿರುವ ನಿರ್ಣಯ ಇಂಪ್ಲಿಮೆಂಟ್ ಆಗಬೇಕು ಅಂತ. ಸೊ ಎರಡು ತೀರ್ಮಾನ ಆಗಬೇಕು ಅಂದರೆ ಯಾರು ಮಾಡಬೇಕು ತೀರ್ಮಾನ? ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮಾಡಬೇಕು. ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಈಗಾಗಲೇ ಸುರ್ಜೇವಾಲಾ, ವೇಣುಗೋಪಾಲ್ ಬಸವಳೆದಿದ್ದಾರೆ. ರಾಹುಲ್ ಗಾಂಧಿ ನನ್ನ ಇದಕ್ಕೆ ಎಳಿಬಿಡಿ ಅಂತಿದ್ದಾರೆ. ಆ ಕಡೆ ಸಿದ್ದರಾಮಯ್ಯ ವಿರುದ್ಧ ನಾವು ಮಾತನಾಡಲಿಕ್ಕೆ ಆಗೋದಿಲ್ಲ, ಡಿ ಕೆ ಶಿವಕುಮಾರ್ ಬಿಡೋದಿಲ್ಲ, ನನ್ನ ಮಧ್ಯೆ ತರಬೇಡಿ ಅಂತ ಹೇಳಿದ್ದಾರೆ. ಹೀಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಸ್ವತಃ ಅವರೇ ಈಗ ಕರ್ನಾಟಕದ ಈ ಜಟಿಲ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಎಂಟ್ರಿ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ. ಸ್ವತಃ ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಒಂದು ಸಭೆ, ಕರ್ನಾಟಕದ ಸರ್ಕಾರ, ಕರ್ನಾಟಕದ ಸಂಘಟನೆ, ಕಾಂಗ್ರೆಸ್ನ ಸಂಘಟನೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಮಾನ ಕೈಗೊಳ್ಳುವ ನಿಟ್ಟಿನಲ್ಲಿ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಹಾಗೂ KPCC ಅಧ್ಯಕ್ಷರು ಆಗಿರುವ ಡಿ ಕೆ ಶಿವಕುಮಾರ್ ಅವರಿಗೆ ಬುಲಾವ್ ಬಂದಿದೆ. ಮಾರ್ಚ್ ತಿಂಗಳಲ್ಲಿ ಬನ್ನಿ, ನಿಮ್ಮ ಎಲ್ಲ ಸಮಸ್ಯೆಯನ್ನು ಸ್ವತಃ ಸೋನಿಯಾ ಗಾಂಧಿಯವರು ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಸೋನಿಯಾ ಗಾಂಧಿಯವರು ಮುಖ್ಯಮಂತ್ರಿಗಳನ್ನು, ಡಿ ಕೆ ಶಿವಕುಮಾರ್ ಅವರನ್ನು ಕರೆಸಿಕೊಂಡು ಇವೆಲ್ಲವನ್ನು ಇತ್ಯರ್ಥ ಮಾಡ್ತಾರೆ. ಹಾಗೆ ಇತ್ಯರ್ಥ ಮಾಡುವ ಹಂತ ಬಂದಾಗ ಏನು ಬೇಕಾದರೂ ಆಗ್ಬೋದು. ನೋಡಿ, ಒಂದಂತೂ ನಿಜ, ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸೋದು ಎಷ್ಟರ ಮಟ್ಟಿಗೆ ಹರಸಾಹಸವೋ, ಡಿ ಕೆ ಶಿವಕುಮಾರ್ ಅವ್ರನ್ನ KPCC ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಲಿಕ್ಕೂ ಅಷ್ಟೇ ಹರಸಾಹಸ ಮಾಡಬೇಕು. ಡಿ ಕೆ ಶಿವಕುಮಾರ್ ಯಾವ ಲೆವೆಲಿಗೆ ನಿಲ್ತಾರೆ ಅಂದರೆ, ನನಗೆ CM ಪಟ್ಟ ಬಿಟ್ಕೊಳ್ಳಿ, KPCC ಅಧ್ಯಕ್ಷ ಯಾರಿಗೆ ಬೇಕಾದ್ರೂ ಕೊಟ್ಕೊಳ್ಳಿ ಅಂತಾರೆ. ಸಿದ್ದರಾಮಯ್ಯನವ್ರು ಅದು ಕೇಳಕ್ಕೆ ರೆಡಿ ಇರಲ್ಲ. ಅವರೇನಂತಾರೆ, ಯಾವಾಗ ಕರ್ನಾಟಕ ರಾಜ್ಯದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ನಡೆದು ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬಂತೋ ಆಗ ದೆಹಲಿಗೆ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಲೋಕಸಭಾ ಚುನಾವಣೆಯವರೆಗೂ DCM ಹುದ್ದೆಯ ಜೊತೆಗೆ KPCC ಅಧ್ಯಕ್ಷರಾಗಿಯೂ ಮುಂದುವರಿತಾರೆ ಅಂತ ತೀರ್ಮಾನ ಆಗಿತ್ತು. ಲಿಖಿತವಾಗಿದೆ ಇದು. ಆದರೆ ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ಯಾವುದೇ ತೀರ್ಮಾನವಾಗಿಲ್ಲ, ಲಿಖಿತವಾಗಿಯೂ ಇಲ್ಲ. ಹೀಗಿರುವಾಗ ಮುಖ್ಯಮಂತ್ರಿ ಪಟ್ಟದ ಚರ್ಚೆ ಬೇಡ, ಮೊದಲು KPCC ಅಧ್ಯಕ್ಷರ ಬದಲಾವಣೆ ಆಗಲಿ ಅಂತಲಿ ಪಟ್ಟು ಹಿಡಿತಾರೆ. ಸೊ ಅದೇ ಕಾರಣಕ್ಕಾಗಿ ನಾನು ಹೇಳಿದ್ದು, ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಇದು ಅಡಕತ್ತರಿಯಲ್ಲಿ ಸಿಲುಕಿದಂಥ ಅನುಭವ. ಆ ಕಡೆ ಡಿ ಕೆ ಶಿವಕುಮಾರ್ನೂ ಬಿಡೋಕ್ಕಾಗಲ್ಲ, ಈ ಕಡೆ ಸಿದ್ದರಾಮಯ್ಯನವ್ರನ್ನೂ ಬಿಡೋಕ್ಕಾಗಲ್ಲ, ಮಧ್ಯೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ಸೊ ಹೇಗೆ ಇತ್ಯರ್ಥ ಮಾಡ್ಬೋದು? ಸೋನಿಯಾ ಗಾಂಧಿಯವರು ಎಂಟ್ರಾಗಿ ಸಿದ್ದರಾಮಯ್ಯನವರಿಗೆ ನೇರವಾಗಿ, ನೋಡಿ ನೀವು ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡಿ, ಹಿಂದೆ ನಿಮಗೆ 5 ವರ್ಷ ಪೂರ್ಣಾವಧಿ ಮಾಡಲಿಕ್ಕೆ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ, ಈಗಲೂ ಕೂಡ ನೀವು 2.5 ವರ್ಷ ಸಂಪೂರ್ಣವಾಗಿ ಪೂರ್ಣಗೊಳಿಸಿ, ಅದಾದ ನಂತರ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಟುಕೊಡಿ ಅಂತ ಹೇಳಬಹುದು. ಹೇಳೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಹೇಳಬಹುದು.
ಡಿ ಕೆ ಶಿವಕುಮಾರ್ ಅವರು ಕೂಡ ತಾನು KPCC ಅಧ್ಯಕ್ಷ ಪಟ್ಟವನ್ನು ಬಿಡಬೇಕಾದ್ರೆ ತಾನು CM ಆಗಬೇಕು ಅಂತ ಪಟ್ಟಿಡ್ತಾ ಇದ್ದಾರಲ್ಲ, ಅವರಿಗೂ ಕನ್ವಿನ್ಸ್ ಮಾಡ್ಬೋದು. ನೋಡಿ, ಈಗ KPCC ಅಧ್ಯಕ್ಷ ಪಟ್ಟದಿಂದ ಈಗ ಕೆಳಗಿಳಿರಿ ನೀವು. ಸಿದ್ದರಾಮಯ್ಯನವರು ಮುಂದೆ 2.5 ವರ್ಷ ಆದ ನಂತರ ನಿಮಗೆ CM ಪಟ್ಟವನ್ನು ಬಿಟ್ಕೊಡ್ಲಿಕ್ಕೆ ಏನು ಬೇಕೋ ಆ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಆದರೆ KPCC ಅಧ್ಯಕ್ಷ ಗಾದಿಯಲ್ಲಿಯೂ ಮುಂದುವರಿಬೇಕು ಅನ್ನುವಂಥ ಹಠ ಬೇಡ ಅಂತ ಅವ್ರನ್ನೂ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ಬೋದು. ಡಿ ಕೆ ಶಿವಕುಮಾರ್ ಅವರು ಒಪ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಆದರೆ ಸೋನಿಯಾ ಗಾಂಧಿ ಅವರು ಎಂಟ್ರಾಗಿ ಅವರು ಮುಂದೆ ನಿಂತು ಮಾತನಾಡಲಿಕ್ಕೆ ಶುರು ಮಾಡಿದ್ರೆ ಇವರು ಎದುರುತ್ತರ ಕೊಡೋದಿಲ್ಲ, ಇದಂತೂ ಸ್ಪಷ್ಟ. ಆ ದೃಷ್ಟಿಯಿಂದ ನೋಡೋದಾದರೆ ಮಾರ್ಚ್ ಕ್ರಾಂತಿಯಲ್ಲಿ ಮುಖ್ಯಮಂತ್ರಿ ಪಟ್ಟದ ಬದಲಾವಣೆಯ ತೀರ್ಮಾನ ಹಾಗೂ ಮುಹೂರ್ತ, ಈ ಕಡೆ KPCC ಅಧ್ಯಕ್ಷ ಪಟ್ಟದ ಬದಲಾವಣೆ ಹಾಗೂ ಹೊಸ KPCC ಅಧ್ಯಕ್ಷ, ಇಷ್ಟೂ ಕೂಡ ತೀರ್ಮಾನ ಆಗುವ ಸಾಧ್ಯತೆ ನಿಚ್ಚಳವಾಗಿದೆ. ಒಂದು ವೇಳೆ ಈ ರೀತಿಯ ತೀರ್ಮಾನ ಆಗಿದ್ದೇ ಆದರೆ ಆಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡ್ಲಿಕ್ಕೆ ಒಪ್ಪಬಹುದಾ? ಅಷ್ಟು ಸುಲಭವಾಗಿ ಪಟ್ಟವನ್ನು ಬಿಟ್ಟು ಇಳಿಯಬಹುದಾ? ಹಾಗೊಂದು ವೇಳೆ ಇಳಿದರೂ ಸಹ ಡಿ ಕೆ ಶಿವಕುಮಾರ್ ಅವ್ರನ್ನ CM ಆಗಲಿಕ್ಕೆ ಸಿದ್ದರಾಮಯ್ಯನವರು ಬಿಡ್ತಾರಾ? ಏನಾಗಬಹುದು? ಹಾಗೆ ಡಿ ಕೆ ಶಿವಕುಮಾರ್ ಅವ್ರ ನಡೆ ಏನಾಗಿರಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.